ಈಗ ಈ ಮೇಡಮ್ ನೀವು ಮೆಡಿಕಲ್ ಚೆಕಪ್ ಬೇಕಂಬ ಇಮಿಡಿಯೇಟ್ ಬಂದಾಗ ಆಸ್ಪತ್ರೆಗೆ ಹೋದಾಗ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಹೆಲ್ಪ್ ಮಾಡೋದು ಏನೋ ಒಂದು ಕೈಯಲ್ಲಿ ಯಾವ್ದಾದ್ರು ಕೊಟ್ಬಿಡ್ತೀವಿ. ಸೊ ಅದು ದೊಡ್ಡ ವಿಷಯ ಅಲ್ಲ. ಏನಾದರೂ ಒಂದು ಮಾಡಬೇಕಂತ ಒಂದು ಆಸೆ ಇತ್ತು, ಬೇರೆ ಥರ ಮಾಡಬೇಕಂತಿತ್ತು. ಸದ್ಯಕ್ಕೆ ಅವಾಗ ನಾವು VSH ಅವ್ರದ್ದು ಆ್ಯಡ್ ಮಾಡಬೇಕಾದ್ರೆ ಅವರೇ ಬಂದು ಈ ರೀತಿ ಒಂದು ಬ್ಯೂಟಿಫುಲ್ ಒಂದು ಐಡಿಯಾ ಕೊಟ್ಟರು. ಐ ಥಿಂಕ್ ಐ ಕಾಂಟ್ ಫರ್ಗೆಟ್ ದಟ್. ಅ ಬ್ರಿಲಿಯಂಟ್ ಐಡಿಯಾ ಅದು. ಸೊ ಆಗಿರೋದು. ಆಮೇಲೆ ಗೀತಾ ಅವರು ಸೇರಿ ಎಲ್ಲರೂ ಒಂದು ಪ್ಲ್ಯಾನ್ ಮಾಡಿ ಈ ಆ್ಯಡ್ನ ನೀವು ಫ್ರೀಯಾಗಿ ಮಾಡಿಕೊಟ್ಟಿದ್ದೀರಾ ಇದಕ್ಕೋಸ್ಕರ ಅಂತ ಕೇಳ್ಪಟ್ಟಿದ್ದೀನಿ. ಜೊತೆಗೆ ಈ ಆ್ಯಡ್ ನೋಡ್ತಿರ್ಬೇಕಿದ್ರೆ ನೀವೇ ಡಾಕ್ಟ್ರೇನೋ ಅಂತ ಅನ್ನಿಸ್ಬಿಡುತ್ತೆ. ಸೊ ಅಕಸ್ಮಾತ್ ಯಾರಾದರೂ ಈ ಆ್ಯಡ್ ನೋಡ್ಬಿಟ್ಟು ಬೈ ಮಿಸ್ ಆಗಿ ನಿಮ್ಮ ಹತ್ರ ಬಂದರೆ ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ. ನಾನು ಸೈನ್ಸ್ ಓದಿದ್ದೀನಿ, ಸ್ವಲ್ಪ ಗೊತ್ತಮ್ಮ. ಎಲ್ಲ ಗೊತ್ತು. ಅಲ್ವಾ, ನಮಗೂ ಅನುಭವ ಆಗಿದೆ. ಹೆಡ್ ಟು ಟೋವರೆಗೂ ಎಲ್ಲ ಥರ ಇದು ಬಂದಿದೆ ನಮಗೂ. ಅವಾಗೇನಾಗುತ್ತೆ, ಟ್ಯಾಬ್ಲೆಟ್ ಡಾಕ್ಟ್ರ್ ಕೊಟ್ಟಿರೋದಲ್ಲ ಹೆಸರು ಜ್ಞಾಪಕ ಇದೆ. ಅವಾಗ ಹೇಳ್ಬಿಡ್ತೀನಿ. ಅದು ಲವ್ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀನಿ. ಶಿವಣ್ಣ, ಅಂದರೆ ಯೂಶಲಿ ಇದು ಈ ಥರದ ಆ್ಯಡ್ಸ್ ಅಂತ ಬಂದಾಗ ಇವೆಲ್ಲವೂ ಕಮರ್ಷಿಯಲ್ ಅಂಡರಲ್ಲಿ ಬರ್ತವೆ. ಬಟ್ ಡಾಕ್ಟ್ರ್ ಮೆನ್ಷನ್ ಮಾಡ್ದಂಗೆ ನಾನು ಈ ಆ್ಯಡ್ನ ಮಾಡ್ತೀನಿ, ನನ್ನ ಅಭಿಮಾನಿಗಳಿಗೆ ಏನು ಕೊಡ್ತೀರಾ ಅನ್ನೋದು ಇದು ನಮಗೆ ಒಂಥರ ಸಿನಿಮಾ ಸ್ಟೈಲಲ್ಲಿ ಫೀಲ್ ಆಯಿತು. ಬಟ್ ರಿಯಲ್ ಆಗಿ ಅದನ್ನು ಕನೆಕ್ಟ್ ಆದ್ರಿ, ನನ್ನ ಅಭಿಮಾನಿಗಳಿಗೆ ಏನು ಕೊಡ್ತೀರಾ ಅಂತ. ಅದು ತುಂಬ ವ್ಯಾಲ್ಯೂಬಲ್ ಆದಂಥ ಪಾಯಿಂಟು. ನೀವು ಕನೆಕ್ಟ್ ಆಗಿದ್ದು ಅಭಿಮಾನಿಗಳ ಪಾಯಿಂಟ್ ಆಫ್ ವ್ಯೂ. ನೀವು ಕನೆಕ್ಟ್ ಆಗಿದ್ದು ನಾನು ಆ್ಯಕ್ಟ್ ಮಾಡ್ತೀನಿ ಬಟ್ ನನ್ನ ಅಭಿಮಾನಿಗೆ ಏನು ಕೊಡ್ತೀನಿ ಅನ್ನೋದು, ದಟ್ಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಅದು ಗೊತ್ತಿಲ್ಲ, ಅದು ಏನೋ ಒಂದು ಮನಸ್ಸಿಗೆ ಹಂಗೆ ಅನಿಸ್ತು ನನಗೆ. ಸರಿ, ಓಕೆ, ಫೈನ್. ಯಾಕಂದರೆ ಅನುಭವ ಅಷ್ಟೇ, ಜೀವನದ ಅನುಭವ ಇದೆಲ್ಲ ಕಳಿಸುತ್ತೆ ನಮಗೆ. ಗುಡ್. ಯಾಕಂದರೆ ನಾನು ಯಾವಾಗಲೂ ಅಷ್ಟೇ ತುಂಬ ಓಪನಾಗಿ ಮಾತಾಡ್ತೀನಿ. ಆಮೇಲೆ ನಾನು ಯಾರನ್ನೂ ಕಾಕ ಹೊಡೆಯಲ್ಲ. ನಾನು ಅಭಿಮಾನಿ ಆಗಿ ಅಂದರೂ ಕೇಳಲ್ಲ. ಕನ್ನಡ ಅಭಿಮಾನಿ ಆಗಿ ಅಂತ ಕೇಳ್ತೀನಿ ಅಷ್ಟೇ. ಎಷ್ಟು ಜನ ಏನೋ ಟ್ರೋಲ್ನ ಮಾಡ್ತಾರೆ, ಐ ಡೋಂಟ್ ಕೇರ್. ದಟ್ ಇಸ್ ದ ವೇ ಐ ಆಮ್. ಅದಕ್ಕೆ ದೇವ್ರು ನನಗೆ ಇಟ್ಟಿರೋದು. ಇಲ್ಲಿ ಕ್ಲೀನ್ ಇದೆ ಸಾಕು. ಕ್ಲೀನ್ ಇದೆ. ಶಿವಣ್ಣ, ಈಗ ಅವ್ರ ಕಡೆಯಿಂದ ಹಣ ಕೊಡೋದಕ್ಕೆ ರೆಡಿ ಇತ್ತು, ಅವ್ರು ಬಂದು ಕೊಡೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ನೀವು ತಗೊಂಡಿಲ್ಲ ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ನಮಗೆ ಸಿಕ್ತು. ಯಾಕೆ ಆ ಥರದ ಒಂದು ನಿರ್ಧಾರ ಮಾಡಿದ್ರಿ ಅಂತ? ಎಲ್ಲಕ್ಕಿಂತ ಹೆಚ್ಚು ನಾವು ಅಲ್ಲಿ ಆಸ್ಪತ್ರೆಗೆ ಹೋದಾಗ ನಮ್ಗೆ ಆಸ್ಪತ್ರೆ ಅಂತ ಫೀಲೇ ಆಗಲ್ಲ, ನಮ್ಮ ಮನೆಗೆ ಹೋಗ್ತಾ ಇದೀವಿ ಅಂತ ಅನಿಸುತ್ತೆ ನನಗೆ. VHSಗೆ ಹೋದಾಗ ಯಾವತ್ತೂ ಅಷ್ಟೇ ನಮ್ಮ ನೋಡಿದಾಗ ಒಳ್ಳೆ ಮಕ್ಕಳ ಥರ ನೋಡ್ಕೋತಾರೆ ಎಲ್ಲರೂ ಅಷ್ಟೇ. ಸ್ಟಾಫು ದ ವೇ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂದರೆ ನಮಗೆ ಅದೊಂದು ಫೀಲ್ ಆಗುತ್ತೆ. ಐ ಥಿಂಕ್ ಐ ಕಾಂಟ್ ಫರ್ಗೆಟ್. ಆ ಪ್ರೀತಿ ಎಷ್ಟು ದುಡ್ಡು ಕೊಟ್ಟರು ಸಿಗೋಲ್ಲ. ನಾವು ದುಡ್ಡು ಕೊಟ್ಬಿಟ್ಟು ಬರ್ತೀವಿ, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆದ್ಮೇಲೆ ಬರುತ್ತೆ. ಬಟ್ ಅಲ್ಲಿ ಸಿಗೋಂಥ ಒಂದು ಪ್ರೀತಿ, ವಿಶ್ವಾಸ, ಡಾಕ್ಟ್ರುಗಳು ನೋಡ್ಕೊಳ್ಳೋಂಥ ರೀತಿ ಹೇಳಿದ್ನಲ್ಲ. ಯಾರು ಡಾಕ್ಟ್ರ್ ಪರ್ಸ್ನಲಾಗಿ ಫೋನ್ ಮಾಡ್ತಾರಾ? VKS ಅವರು ಫೋನ್ ಏನಾದರೂ ವೀಡಿಯೋಲಿ ಒಂದು ಸ್ವಲ್ಪ ನನಗೆ ಟಯರ್ಡ್ನೆಸ್ ಆಗಿ ಇಮಿಡಿಯೇಟಾಗಿ ಫೋನ್ ಮಾಡ್ತಾರೆ. ಅಂದರೆ ಅನುಭವ. ಅವ್ರು ಹೇಳಿದ್ರು, ಅಪ್ಪು ಹೋಗ್ಬೇಕು, ನಮ್ಗೆ ಅವಕಾಶ ಸಿಕ್ಕಿಲ್ಲ ಸರ್ ಅಂದರು. ಅದೊಂದು ವರ್ಡ್ ಬೇಕು. ಡಾಕ್ಟ್ರಿಗೆ ಸಂಪಾದನೆ ಮುಖ್ಯ ಅಲ್ಲ, ನನಗೆ ಸಿಕ್ಕಿದ್ರೆ ನಾನು ಏನೋ ಮಾಡ್ತಿದ್ದೆ ಅವ್ರಿಗೆ ಅನ್ನೋದಿದೆಯಲ್ಲ, ಅದು ಬರಬೇಕು. ಇವತ್ತು ಅದೆಲ್ಲ ಒಂದು ಪಾಠ ಆಗಿದೆ. ಹಾರ್ಟ್ ಇವತ್ತು ನೋಡಿ ಎಲ್ಲರೂ ಎಷ್ಟು ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಇವತ್ತು. ಐ ಥಿಂಕ್ ಡಾಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನನಗೆ. ಈಗ ಹೇಗೆ ಗೊತ್ತಾ, ಇವಾಗ 100% ನಿಮ್ಮ ಈ ಒಂದು ಉದ್ದೇಶ ತುಂಬ ಚೆನ್ನಾಗಿದೆ ಸರ್. ಈಗ ಅಲ್ಲಿ ಹೋದ ಮೇಲೆ, ಈಗ ಬಡವರು ಯಾರೋ ಹೋಗ್ತಾರೆ, ಅಲ್ಲಿ ಹೋದ ಬಳಿಕ ಅಲ್ಲಿ ಹೇಗಿರುತ್ತೆ ಆ ವಾತಾವರಣ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಯಾಕಂದರೆ ನೀವು ಅದ್ರ ಬಗ್ಗೆ ಮಾತಾಡಿದ್ದೀರಾ ಅಂತ ಹೇಳಿ. ಇಲ್ಲಿ ಓಕೆ ನಾವು ರೆಡಿ ಇದ್ದೀವಿ ಅಂತಾರೆ, ಅಲ್ಲಿ ಹೋದಾಗ ನಡೆಸ್ಕೊಳ್ಳೋ ರೀತಿ ಕೆಲವು ಕಡೆ ಸಮಸ್ಯೆ ಮಾಡಿದ್ದೆಲ್ಲ ಇರುತ್ತೆ, ನಿಮ್ಮ ಗಮನಕ್ಕೂ ಇರುತ್ತೆ. ಇಲ್ಲಿ ಹೇಗಿರ್ಬೋದು? ಇಲ್ಲಿ ಖಂಡಿತ ಒಳ್ಳೆ ಥರವಾಗಿರುತ್ತೆ ಅಂತ ನಂಗೆ ಗೊತ್ತು. ಯಾಕಂದ್ರೆ ನಾನು ನೋಡಿದ್ದೀನಿ. ಯಾಕಂದರೆ ಬೇರೆ ಪೇಷಂಟ್ಸ್ ನೋಡೋ ರೀತಿಯೂ ಅದೇ ಥರನೇ ಇರುತ್ತೆ ಅಲ್ಲಿ. ನಾನು ನೋಡಿದ್ದೀನಿ, ಕಣ್ಣಾರ ನೋಡಿದ್ದೀನಿ. ಸುಮ್ಮನೆ ಏನು ಮುಖಸ್ಥಿತಿಗೆ ಹೇಳೋದಲ್ಲ. ವೆನ್ ವಿ ಗೋ ದೇರ್ ವಿ ಕ್ಯಾನ್ ಸಿ. ನಾವು ಬೇರೆ ಪೇಷಂಟ್ಸ್ ನೋಡ್ತಾ ಇರ್ತೀವಿ. ಒಂದ್ಸತಿ ಹೇಳ್ತಾರೆ, ನಮ್ಮ ಯಾರೋ ಇದ್ದಾರೆ ಸರ್ ಬಂದು ನೋಡಿ ಅಂತ. ನಾವೇ ಹೋಗಿ ವಾಲಂಟಿಯರ್ ನೋಡ್ಬಿಟ್ಟು ಬರ್ತೀವಿ. ದ ವೇ ದೇ ಟ್ರೀಟ್ ಎವ್ರಿಬಡಿ ಇಸ್ ಯುನಿಕ್ ಆಗಿರುತ್ತೆ. ಶಿವಣ್ಣ, ಇಲ್ಲಿ ಶಿವಣ್ಣ,